ಮನಸ್ಸನ್ನೇ ಕೊಂದವ್ರಿಗೆ ಮನುಷ್ಯನ್ ಸಾಯಿಸೋದು ಕಷ್ಟನಾ? ತುಂಬಾ ಸುಲಭ. ಹೋಗಮ್ಮ, ಹೋಗಿ ಸಾಯಿಸ್ಬಿಡು. ಅತ್ತೆ, ಬೇಡಮ್ಮ, ಬಗ್ಬಾರ್ದು. ಬೇಡ, ದೇವ್ರು ಒಳ್ಳೇದು ಮಾಡಿ.
ನೋಡ್ದ್ಯಾ ಅಣ್ಣ, ನೋಡ್ದ್ಯಾ ಈ ಮನೆಯಲ್ಲಿ ನನಗೆ ಎಂತೆಂತ ಅವಮಾನ ಆಗ್ತಿದೆ ಅಂತ. ಅವಳು ತುಂಬಾ ಗರ್ಭಿಣಿ ಅಂತೆ, ನಾನು ಖಾಲಿ ಹೊಟ್ಟೆ ಪಂಚೆ ಅಂತ ಬಂದ ಜನ ಎಲ್ಲ ಹೇಗೆ ಆಡ್ಕೊತಾ ಇದ್ದಾರೆ ಅಂತ. ನನ್ನ ಮುಂದೆನೆ ಹೀಗೆಲ್ಲ ಮಾತಾಡ್ಕೊಳ್ಳೋರು ಇನ್ ನನ್ನ ಹಿಂದೆ ಹೇಗೆಲ್ಲ ಮಾತಾಡ್ಕೋಬಹುದಣ್ಣ ಹೇಳು. ಹೋಗ್ಲಿ ಬಿಡ, ಕೆಲವರು ಹೀಗೇನೆ, ಒಬ್ರು ಸುಖವಾಗಿದ್ರೆ ಅದನ್ನ ನೋಡಿ ಸಹಿಸಕ್ಕಾಗದೆ ಹೀಗೆಲ್ಲ ಮಾತಾಡ್ತಾರೆ. ಇದಕ್ಕೆಲ್ಲ ನಿನ್ ತಲೆ ಕೆಡಿಸು. ಇಲ್ಲ ಅಣ್ಣ, ಇಲ್ಲ, ಇಂಥ ಅವಮಾನ ಸಹಿಸ್ಕೊಂಡು ಈ ಮನೆಯಲ್ಲಿ ಖಂಡಿತ ಇರೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಣ್ಣ. ಅಲ್ಲ ಅಣ್ಣ, ಅತ್ತೆಗೆ ಅವಳ ಮುಖನೇ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅಂತವ್ರು ಈಗ ಆರ್ತಿ ಎತ್ತಿದ್ದಾರೆ ಅಂದ್ರೆ ಏನ್ ಅರ್ಥ ಅಣ್ಣ? ಮೇಲೆ ಅವ್ರಿಗೆ ಪ್ರೀತಿ ಹುಟ್ಟಿದೆ ಅಂತ ತಾನೆ? ಹಾಗೇನಾದ್ರೂ ಆಗ್ಬಿಟ್ರೆ ಈ ಮನೆಯಲ್ಲಿ ನನಗೆ 3 ಕಾಸು ಮರ್ಯಾದೆ ಇರೋದಿಲ್ಲ, 3 ಕಾಸು ಮರ್ಯಾದೆ ಇರಲ್ಲ ಅಣ್ಣ. ಅಯ್ಯೋ, ಅವಳ ಹೊಟ್ಟೆಲ್ ಹುಟ್ಟ ಬದಲು ನನ್ನ ಹೊಟ್ಟೆಲಾದ್ರೂ ಮಗು ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗಲೂ ಕಾಲ ಮುಂಚಿಲ್ಲ ಅಣ್ಣ. ಮಗು ಅವಳ ಹೊಟ್ಟೆಲ್ ಹುಟ್ಟಕ್ಕಿಂತ ಮುಂಚೆ ಸತ್ತೋಗ್ಬಿಟ್ರೆ ಮನ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ಮನ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ಪಾವನಿ, ಕೂತ್ಕೋ ಕೂತ್ಕೋ, ಪರವಾಗಿಲ್ಲ. ಬೇಜಾರಾಯ್ತಾ? ನನ್ಗ ಇಲ್ಲಪ್ಪ, ಖುಷಿ ಆಗ್ತಿದೆ. ಈ ಸೀಮಂತದಿಂದ ಯಾರ್ಯಾರಿಗೆ ಅದೆಷ್ಟು ನೋವಾಗುತ್ತೋ ಅಂತ ಹೆದರ್ಕೊಂಡಿದ್ದೆ. ಆದ್ರೆ ಅತ್ತನೇ ಬಂದು ಆರತಿ ಮಾಡಿದ್ಮೇಲೆ ಬೇಜಾರಿನ ಪ್ರಶ್ನೆನೇ ಇಲ್ಲ ಬಿಡಿ. ಆದರೂ ಮಧ್ಯಾಹ್ನ ಅಷ್ಟೆಲ್ಲ ನಡೆದಿದ್ದು, ಅಮ್ಮ ನಿನ್ನ ಮುಖನೇ ನೋಡದೆ ಆರತಿ ಮಾಡಿದ್ದು ನಿನ್ನ ಮನಸ್ಸಿಗೆ ನೋವಾಯ್ತಾ? ನಂಗೆ ಅದೇ ವಿಷಯಕ್ಕೆ ಖುಷಿ ಆಗ್ತಿದೆ. ಅರ್ಥ ಆಗ್ಲಿಲ್ವಾ? ನೀವು ಗಮನಿಸಿದ್ರಾ? ಅತ್ತೆ ಅಷ್ಟು ಒರಟಾಗಿ ನಡ್ಕೊಂಡ್ರು ಮಗು ವಿಷಯ ಬಂದ ತಕ್ಷಣ ಹೇಗೆ ಕರ್ಗೋದ್ರು ಅಂತ. ಈ ನನ್ನ ಮಗು ನೆಪದಲ್ಲಾದ್ರು ಮೊದಲನೇ ಸಾರಿ ನನ್ನನ್ನು ಮುಟ್ಟಿದ್ರು. ನನ್ನ ಮುಖನೇ ನೋಡದೆ ಇದ್ರು ಕೆನ್ನೆ ಘರ್ಷಣ, ಸರಿಯಾಗಿ ಹಣೆ ಮಧ್ಯಕ್ಕೆ ಕುಂಕುಮ ಇಟ್ರು. ಗೊತ್ತಾ? ಅದೇ ಹೇಗಿಟ್ರು ಅಂತ ಬನ್ನಿ ತೋರಿಸ್ತೀನಿ. ಕಣ್ಣು ಮುಚ್ಕೊಂಡು ಸರಿಯಾಗಿ ನನ್ನ ಹಣೆ ಮಧ್ಯದಲ್ಲಿ ಇಡಬೇಕು. ಇಡಿ. ಸೀರೆ ಬದಲಾದ್ರೂ ಇದ್ರ ಸ್ಥಾನ ಬದಲಾಗಬಾರ್ದು. ಬನ್ನಿ. ಈ ಕುಂಕುಮನ ಕಣ್ಣು ಮುಚ್ಕೊಂಡು ಸರಿಯಾಗಿ ನನ್ನ ಹಣೆ ಮಧ್ಯದಲ್ಲಿ ಇಡಬೇಕು. ಇಡಿ.
ನೋಡಿದ್ರಾ, ನೀವು ನನ್ನನ್ನು ಅಷ್ಟು ಪ್ರೀತಿಸ್ತಾ ಇದ್ರು, 5 ವರ್ಷದಿಂದ ನನ್ನ ಮುಖ ನೋಡ್ತಾ ಇದ್ರು, ಸರಿಯಾಗಿ ನನ್ನ ಹಣೆ ಮಧ್ಯ ಎಲ್ಲಿದೆ ಅಂತ ನಿಮ್ಗೆ ಕಂಡು ಹಿಡಿಯೋಕ್ಕಾಗಲಿಲ್ಲ. ಆದ್ರೆ ಅತ್ತೆ ಸರಿಯಾಗಿ ಇಲ್ಲೇ ಕುಂಕುಮ ಇಟ್ಟಿದ್ರು. ಅಂದಮೇಲೆ ಅವ್ರ ಕಣ್ಣಿಂದ ಸರಿಯಾಗಿ ನನ್ನ ಮುಖ ನೋಡದೇ ಇದ್ರು, ಅವ್ರ ಮನಸ್ಸಿನಲ್ಲಿ ನನ್ನ ಮುಖ ಸ್ಪಷ್ಟವಾಗಿದೆ ಅಂತ ತಾನೆ. ಹಾಗೆ ನೋಡೋಕ್ ಹೋದ್ರೆ ನಿಮಗಿಂತ ಅತ್ತೆಗೆ ನನ್ನಲ್ಲಿ ಪ್ರೀತಿ ಜಾಸ್ತಿ ಅಲ್ವಾ? ಇದಕ್ಕಿಂತ ಹೆಚ್ಚಿನ ಖುಷಿ ನನ್ಗಿನ್ನೇನ್ ಬೇಕು ಹೇಳಿ? ಮಾ ನಮಸ್ಕಾರ ಗುರುಜಿ. ಒಂದ್ ಮಾತು ಹೇಳ್ಕಳ್ಸಿದ್ರೆ ನಾವೇ ಬರ್ತಾ ಇದ್ವಿ. ಇಲ್ಲ, ನಾವೇ ಇಲ್ಲಿಗೆ ಬರಬೇಕು ಅಂತ ದೈವ ಪ್ರೇರಣೆ ಆಯ್ತು. ನಿಮ್ ಚಿಕ್ಕ ಸೊಸೆನ್ ಕರಿತೀರಾ? ಆಯ್ತು ಗುರುಜಿ. ಪ್ರಶಾಂತ್, ಪಾವನಿ ಕರ್ಕೊಂಡ್ ಬಾ. ಸರಿಯಪ್ಪ. ಪಾವನಿ, ತುಂಬಾ ಸಂತೋಷ ಗುರುಜಿ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನಮ್ಗೆ ಅಷ್ಟೊಂದು ಸಮಯ ಇಲ್ಲ. ಯಶೋದ, ಗುರೂಜಿ ಅವ್ರಿಗೆ ಏನಾದ್ರು ಫಲಹಾರ? ಬೇಡ, ನಾವು ವ್ರತದಲ್ಲಿದ್ದೀವಿ. ಗುರುಜಿ, ವಿಷಯ ಏನು ಅಂತ ಹೇಳಿದ್ರೆ ಹೇಳ್ತೀನಿ. ನಮಸ್ಕಾರ ಗುರುಗಳೇ. ಹಾ ಇರ್ಲಿ. ಹೇಗಿದ್ಯಾ ಮಗು? ಚೆನ್ನಾಗಿದ್ದೀನಿ ಗುರುಗಳೇ, ತಮ್ಮ ಆಶೀರ್ವಾದ. ಈ ಮನೆಗೆ ಹೊಸ ಜೀವ ಬರೋ ಸಮಯ ಹತ್ರ ಆಗ್ತಾ ಇದೆ. ಹೊಸ ಬೆಳಕು ಬರುತ್ತೆ, ಇರೋ ಕತ್ಲು ದೂರ ಆಗುತ್ತೆ. ಈ ಮನೆಗೆ ಮಗುವಿನ ರೂಪದಲ್ಲಿ ಹೊಸ ಕಳೆ ತರ್ತಾ ಇದೆ. ಜಾಗೃತಿ ಇದ್ದಷ್ಟು ಒಳ್ಳೆಯದು. ಪಾವನಿ, ಇದನ್ನ ನಿನ್ ಸೀರೆ ಸರಿಗೆ ಕಟ್ಕೋತಾ ಇದ್ದೀನಿ. ಸೀರೆ ಬದಲಾದ್ರೂ ಇದ್ರ ಸ್ಥಾನ ಬದಲಾಗಬಾರ್ದು. ಜಾಗ್ರತೆ. ಶುಭ ಮಸ್ತು. ಗುರೂಜಿ, ಗುರೂಜಿ ಇದ್ದಕ್ಕಿದ್ದ ಹಾಗೆ ಬಂದ್ರಿ. ಒಳ್ಳೆ ಮಾತು ಹೇಳಿದ್ರಿ, ಜಾಗೃತಿ ಅಂತನೂ ಅಂದ್ರಿ. ಏನಾದರೂ ಅಪಾಯದ ಸೂಚನೆ ಗುರೂಜಿ? ಇಲ್ಲ, ಹಾಗೇನೂ ಆಗಲ್ಲ. ಈಗ ದೈವಶಕ್ತಿ ಅವಳ ಜೊತೆಯಲ್ಲೇ ಇರೋದ್ರಿಂದ ಆ ಥರ ತೊಂದರೆ ಏನೂ ಆಗೋದಿಲ್ಲ. ಹೆರಿಗೆ ಸಮಯ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದು ಒಳ್ಳೇದು. ಆಯ್ತು ಗುರೂಜಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ತಿಂಡಿ 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 ತಿಂಡಿ. ಮದರ್ ಇಂಡಿಯಾ, ಸಿಸ್ಟರ್ ಇನ್ ಲಾ ಇಂಡಿಯಾ, ಯಾರಾದ್ರೂ ಒಬ್ರು ತಿಂಡಿ ಕೊಟ್ಟು ಬೇಗ ಪುಣ್ಯ ಕೊಟ್ಕೋಬೇಕಾಗಿವಂತೆ. ಹೊಟ್ಟೆ ಚುರುಗುಡ್ತಾ ಇದೆ.
ಜುಂಬಡದಕ್ ಜುಂಬಾ ಜುಂಬಾ ತಿರ್ಲಕ್ ಜುಂಬಾ ಜುಂಬಾ ಜುಂಬಡದಕ್ ಜುಂಬಾ ಜುಂಬಾ. ಕತೆ ತಟ್ಟೆ ಹಾಕೋಬಿಟ್ಟಿದ್ಯಾ? ಒಡೆದು ಹೋದ್ರೆ 150 ರೂಪಾಯಿ ಡಮಾರ್. ನೀನ್ ತಂದಿದ್ಯಾ? ಯಾರು ತಂದ್ರೇನು? ದುಡ್ಡಲ್ವಾ? 150 ರೂಪಾಯಿ ಸುಮ್ನೆನಾ? ಅಯ್ಯೋ ಇಷ್ಟೊಂದ ಎಣ್ಣೆ ಹಾಕೋದು 90 ರೂಪಾಯಿ ಲೀಟರ್ಗೆ. ಕಡಿಮೆ ಎಣ್ಣೆಲಿ ಕರಿಯೋಕೇನು? ಕಡಿಮೆ ಎಣ್ಣೆ ಅದು ವಡೆನ ಬಂದು ಬೇಯಿಸಿ. ಅಣ್ಣ ನೀನ್ ಬರೀ 90 ರೂಪಾಯಿ ಲೆಕ್ಕ ಆಗ್ತಾ ಇದೀಯಾ. ಇಷ್ಟೊಂದು ಎಣ್ಣೆ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಸೈಡಲ್ಲಿ ಟೈರ್ ಬಂದ್ರೆ ಅದನ್ನ ಕರ್ಗ್ಸಕ್ಕೆ 90,000 ಖರ್ಚಾಗುತ್ತೆ. ಅದ್ ಗೊತ್ತಾ ನಿಂಗೆ? 90,000ನಾ? ನಿಜವಾಗಿ ಬೇಡಪ್ಪ. ಅಪ್ಪ ನೀನು ತಿನ್ಬೇಡ. ನೋಡು, ನಿನ್ನ ಪಾಲಿಸಿ ನೀನೇ ಇಟ್ಕೊ, ನನಗೆ ಹೇಳ್ಬೇಡ. ಸುಮ್ಮನೆ ತಿನ್ನಯ್ಯ. ಅಯ್ಯೋ ನಿಮ್ಗೆ ಹೇಳಕ್ ಬರ್ತೀನಲ್ಲ, 90,000 ಕೊಡೋ ನಂಗೆ ಬೇಡಪ್ಪ. ಅಯ್ಯೋ ಇಂತೂ 90,000 ಉಳಿಸ್ಬಿಟ್ಟೆ. ಗ್ರೇಟ್ ಯಾ. ಮತ್ತೆ ಏನ್ ಅನ್ಕೊಂಡೆ ನನ್ನ? ಅಷ್ಟೇ ಅಲ್ಲ, ಇದ್ರಲ್ಲಿ ಇದೆಯಲ್ಲ ಎಣ್ಣೆ, ಇದನ್ನ ಹಿಂಡಿ ನಾಳೆ ಸಾರಿಗೆ ಒಗ್ಗರಣೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ಎಷ್ಟೊತ್ತಿಗೆ, ನೀವು ಹೋಗ್ತಾ ಇರೋದು ಎಷ್ಟೊತ್ತಿಗೆ? ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವೇನಾ? ಗೊತ್ತಿರ ಡಾಕ್ಟ್ರಮ್ಮ, ಪರವಾಗಿಲ್ಲ. ಹುಷಾರಾಗಿ ಕರ್ಕೊಂಡು ಹೋಗ್ಬಿಟ್ ಬಾ. ಡಾಕ್ಟರ್ ಹತ್ರ ವಿಟಮಿನ್ ಟ್ಯಾಬ್ಲೆಟ್ ಬರ್ಸ್ಕೊಂಡು ತಗೊಂಡ್ ಬಾ. ವಿಟಮಿನ್ ಮಾತ್ರನಾ? ಎಷ್ಟಾಗುತ್ತೆ? ಎಷ್ಟಾದ್ರೂ ನಿನಗೇನೋ, ನೀನೇನ್ ತರ್ಬೇಕಾ? ಪ್ರಶಾಂತ್, ಹಾಗೆ ಬರ್ತಾ ಒಂದಷ್ಟು ಹಣ್ಣು ತಗೊಂಡ್ ಬಾ. ತುಂಬಿದ ಬಸ್ರಿ ಚೆನ್ನಾಗಿ ತಿಂದ್ರೇನೆ ಮಗು ಆರೋಗ್ಯ ಹುಟ್ಟೋದು. ಯಶೋಧ, ನಿಜವಾಗ್ಲೂ ಇದನ್ನೆಲ್ಲ ನೀನೇನ ಮಾತಾಡ್ತಿರೋದು? ಅಬಾ ಬಾ 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 ಬಾ. ಅಮ್ಮ, ನಿನಗೆ ಅದಕ್ಕೆ ಮೇಲೆ ಇಷ್ಟೊಂದು ಪ್ರೀತಿ ಬಂದಿದೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮ ಅತ್ತಿಗೆ ಮೇಲಲ್ಲ ಪ್ರೀತಿ, ಅವಳು ಹುಟ್ಟೋ ಮಗು ಮೇಲೆ. ಪಾವನಿ, ಟೈಮ್ ಆಯ್ತು, ಬೇಗ ಬಾಮ್ಮ. ಲೇ ಮೆತ್ತಿಗೆ ಬಾ. ಆಸ್ಪತ್ರೆಗೆ ಅಂತ ಹೋಗಿದಾಳಲ್ಲ, ಅಲ್ಲೇ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಾರ್ದ?